ಪಾರಿವಾಳ ಹಾರಿ ಹೋತು ಗೆಳೆಯ. ಕ್ಯಾಸೆಟ್ ಕಂಪ್ನಿ ಅವ್ರು ನಮ್ಮಿಂದ ಉದ್ಧಾರ ಆದ್ರೆ ಇದರಿಂದ ನಾವು ಉದ್ಧಾರ ಆಗಿಲ್ಲ. ಕ್ಯಾಸೆಟ್ಗೆ 15,000 ರೂಪಾಯಿ ಕೊಡಾರ, ಸಿಕ್ಕಾಪಟ್ಟಿ ಇನ್ಕಮ್ ಮಾಡ್ಕೊಳಾರ. ಪ್ರೀತಿ ಪಾರಾಳ ಇದು ಕೋಟಿ ಗಟ್ಲಿ ಗಳಿಸ್ಯಾರ ಇದಕ್ಕೆ ಅವ್ರು. ಅವಾಗ ಇವ್ರು ಹಂಸಲಿಕ ಸರ್ ಬ್ಯಾರೆ ಯಾರ್ದು ಹೆಸರು ಹೇಳ್ಬಿಟ್ರಲ್ಲಿ, ನಮ್ಮ ಹೆಸರು ಹೇಳಿಲ್ಲ. ಅದಕ್ಕೆ ತಂದೆ ತಾಯಿ ಅದೆಲ್ಲ ಮಾಡಿದವ್ರು ನಾವು. ಹಾರಿ ಹೋತು ಪಾರಿವಾಳ ಪಾರಿ ಹೋತು ನನ್ನ ಗೆಳೆಯನ ಹಾಳ. ಈ ಕೆಲಸ ಎಲ್ಲ ಬಿಟ್ಟಿದೆ ಯಾವಾಗ ನೀವು? ಈ ಕೂಲಿ ಕೆಲಸ ಇದೆಲ್ಲ ಬಿಟ್ಟು ಫುಲ್ ಟೈಮರ್ ಆಗಿದೆ ಎಷ್ಟನೇ ಏಜ್? ಇಲ್ಲ ಮುಂದೆ ಏನಾಗತ್ರಿ, ಕೂಲಿ ಕೆಲ್ಸಕ್ಕೆ ಹೋಗ್ಕೊಂತ ನಾವು ಆಜು ಬಾಜು ನಮ್ಮ ಹೊಲದಂತಕ ಒಂದಷ್ಟು ಭೂಮಿ ಮಾಡಾಕ್ತೀವಿ. ಬಡ್ಡಿಯಾಗ ಎಲ್ಲ ಉನಿ ಭೂಮಿ ಮಾಡಾಕತ್ತೀವಿ. ಭೂಮಿ ಮಾಡ್ಕೊಂಡು ನಮ್ಮದು ಕೆಲಸ ಹೊಲ ದುಡಿಯಾಕ್ತೀವಿ. ಇನ್ನೊಬ್ರ ಕೆಲ್ಸಕ್ಕೆ ಹೋಗೋದು ಬಿಟ್ಟಿವಿ. ನಮ್ಮಲ್ಲಿ ಹೂವು ಬೆಳಿತೇವ್ರಿ. ಹೂವು ಯಾವ ಹೂವು? ಸೇವಂತಿ, ಒಂದು 7-8 ವೆರೈಟಿ ಹೂ ಬೆಳಿತೇವ್ರಿ ಇಲ್ಲಿ. ಪೂರ್ಣಿಮಾ, ರಾಜ ಅಂತೇಳಿ, ರಾಣಿ, ಒಂದು 7-8 ವೆರೈಟಿ ಹೂವು. ಆ ಹೂವಿನೊಳಗೆ ಭಾಳ ಇನ್ಕಮ್ ತೆಗ್ದಿವ್ರಿ ನಾವು ಒಂದು ಟೈಮ್. ಭಾರಿ ರೇಟ್, ಭಾರಿ ಇನ್ಕಮ್, ಭಾರಿ ವೃತ್ತಿ ಅದಂದ್ರೆ ಹೂವಿಂದ ವ್ಯಾಪಾರ. ಹೂ ಬೆಳೆಯಾಕ್ತೀವಿ ನಾವು. ಆಜು ಬಾಜು ಭೂಮಿ ಮಾಡೋರು, ಬಡ್ಡಿ ಆಗೋದು ಭೂಮಿ ಮಾಡೋರು. ಅದ 1.5 ಎಕರೆದಾಗ 2 ಬೋರ್ ಹಾಕ್ಸಿದ್ವಿ. 2 ಬೋರ್ ಹಾಕಿದ್ವಿ. ಆಜು ಬಾಜು ಭೂಮಿ ಒಂದು 8-10 ಎಕರೆ ಭೂಮಿ ಮಾಡ್ತಿದ್ವಿ. ಬಾಜು ಬಾಜು ಭೂಮಿಯಾಗ ಹೂ ಬೆಳೆಯಾಕ್ತೀವಿ. ಸಿಕ್ಕಾಪಟ್ಟಿ ಉತ್ಪನ್ನ ಮಾಡಾಕೈತಿ. ಹಂಗೆ ಜೀವನ ಸುಧಾರಿಸುವಂಥ ಇದರಿಂದ ಏನೈತಲ್ರಿ, ಈ ಕ್ಯಾಸೆಟ್ ಕಂಪ್ನಿ ಅವ್ರು ನಮ್ಮಿಂದ ಉದ್ಧಾರ ಆದ್ರೆ ಇದರಿಂದ ನಾವು ಉದ್ಧಾರ ಆಗಿಲ್ಲ. ಇದರಿಂದ ಅವಾಗ ಕ್ಯಾಸೆಟ್ ಲೋಕಿತ್ತು. ಅವಾಗ ಇವೆಲ್ಲ ಯೂಟ್ಯೂಬು ಕ್ಯಾಸೆಟ್, ರೀಲ್ ಕ್ಯಾಸೆಟ್ಟು ಹೋಗಿ ಕ್ಯಾಸೆಟ್ ಮಾಡಾಕ್ತೀವಿ ನಾವು. ಹಾಡು ಬರೀದು ಹೋಗಿ ಕ್ಯಾಸೆಟ್ ಮಾಡೋದು. ಅವ್ರು ಏನು ಮಾಡವ್ರ, ಒಂದು ಕ್ಯಾಸೆಟ್ಗೆ 15,000 ರೂಪಾಯಿ ಕೊಡಾರ. ಸಿಕ್ಕಾಪಟ್ಟಿ ಇನ್ಕಮ್ ಮಾಡ್ಕೊಳವ್ರ. ಎಷ್ಟಾಗೋದು ಅದು? ಇದು ಪ್ರೀತಿ ಪಾರಾಳ ಇದು ಕೋಟಿ ಗಟ್ಲಿ ಗಳಿಸ್ಯಾರ ಇದಕ್ಕೆ ಅವ್ರು. ಸಿಕ್ಕಾಪಟ್ಟಿ ಸೇಲ್ ಆಯ್ತು ಕ್ಯಾಸೆಟ್ ಅವಾಗ. ಈಗ ಯೂಟ್ಯೂಬ್ನಾಗ ಸಿಕ್ಕಾಪಟ್ಟಿ ಟ್ರೆಂಡ್ ಇದ್ದಂತ ಹಾಡು. ನಮ್ಗೆ ಅದು ಯೂಸ್ ಆಗಿಲ್ಲ. ಅದು ಹಾಡಿ ಕೊಟ್ಬಿಟ್ಟು ಬೇರೆ ಕಂಪ್ನಿಗೆ. ಈ ಪ್ರೀತಿಯ ಪಾರಿವಾಳ ಹಾಡು ಹೆಂಗೆ ಬಂತು? ಹೆಂಗೆ ಶುರು ಆಯ್ತು? ಏನಿಲ್ಲ, ಒಂದು ಅವಾಗ ನಾನು ಜಾನಪದ ಗೀತೆ, ಲವ್ ಫೀಲಿಂಗ್ ಸಾಂಗ್ ಅದು ಬರ್ತಿಕ್ಕಿಲ್ರಿ. ನಾವು ಜಾಸ್ತಿ ತತ್ವ ಪದ, ನೀತಿ ಪದ ಇವನು ಹಾಡ್ತಿದ್ವಿ. ಒಂದು ಕ್ಯಾಸೆಟ್ ಮಾಡ್ಬೇಕು ಅನ್ಸಾಕೈತಿ. ಅವಾಗ ಎಲ್ಲರೂ ಕ್ಯಾಸೆಟ್ ಮಾಡ್ತಿದ್ರು ಜಾನಪದ ಅಂಥೇಳಿ. ಮಾಡಬೇಕು ಅಂಥೇಳಿ ಒಂದು ಗೆಳೆಯನ ಮುಂದೆ ಒಂದು ಲವ್ ಫೀಲಿಂಗ್ ಹೇಳುವಂಥ ಸಾಂಗ್ ಬರಿಬೇಕಂತ ಐಡಿಯಾ ಬಂತು. ಗೆಳೆಯನ ಮುಂದೆ ಲವ್ ಫೀಲಿಂಗ್ ಸಾಂಗ್? ಹಾಂ. ಈಗ ನೀವು ಏನೋ ಇದ್ದರೂ ನಿಮ್ಮ ಗೆಳೆಯನ ಮುಂದೆ ಹೇಳ್ತೀರಿ, ನಿಮ್ಮ ತಂದೆ ತಾಯಿ ಮುಂದೆ ಹೇಳಿದ್ರಿ. ನೀವು ಹೇಳಿದ್ರ ಹುಡುಗಿ ಹೋಗಿ ನಿಮ್ಮ ಗೆಳೆಯನ ಮುಂದೆ ಹೇಳ್ತೀರಿ, ಯಾಕೆ ಹಂಗೆ ಮಾಡಿಳು ಹಿಂಗೆ ಮಾಡಿಳು. ನಿಮ್ಮ ತಂದೆ ತಾಯಿ ಮುಂದೆ ಹೇಳೋದಿಲ್ಲ, ಯಾರ ಮುಂದೆ ಹೇಳೋದಿಲ್ಲ. ನೀವು ಗೆಳೆಯನ ಮುಂದೆ ಯಾರ ಮುಂದೆ ಹೇಳಿದಂಥ ವಿಷಯ ಗೆಳೆಯನ ಮುಂದೆ ಹೇಳ್ತೀರಿ. ಅದಕ್ಕೆ ನಾವು ಒಂದು ಗೆಳೆಯನ ಮುಂದೆ ಲವ್ ಫೀಲಿಂಗ್ ಸಾಂಗ್ ಬರಿಬೇಕು ಹೇಳುವಂಥದ್ದು ಅಂಥೇಳಿ ಒಂದು ಐಡಿಯಾ ಬಂತು. ಅದಕ್ಕೊಂದು ಏನು ಮಾಡೀನಿ, ಐಡಿಯಾ ಮಾಡ್ಕೊಂಡು ಇಬ್ಬರು ಗೆಳೆಯರು ಇರ್ತಾರೆ, ಜೀವದ ಗೆಳೆಯರ ತಂದೊಳಗೆ ಭಾಳ ನಮೂನಿ ಇದಾವೆ. ಮೋಸ ಮಾಡೋ ಗೆಳೆಯರು ಇರ್ತಾರೆ, ಟೊಬಿಕೆ ಹಾಕೋ ಗೆಳೆಯರು ಇರ್ತಾರೆ. ಇವ್ರು ಜೀವದ ಗೆಳೆಯರು, ಒಬ್ರಿಗೊಬ್ರು ಜೀವ ಕೊಡುವಂಥ ಗೆಳೆಯರು. ಇಟ್ಟಿರ್ತಾನೆ ಕೂಡಿ ಗೆಳೆಯರ. ಒಬ್ಬ ಭಾಳ ಬಡತಾನ ಹುಡುಗ, ಒಬ್ಬ ಭಾಳ ಶ್ರೀಮಂತ. ಇಬ್ಬರು ಕೂಡ ಬೆಳಿತಾರೆ. ಅವನಿಗೆ ಶಿಕ್ಷಣ ಎಲ್ಲ ಇವ್ ಶ್ರೀಮಂತ ಹುಡುಗ ನೋಡ್ಕೊಂಡಿರ್ತಾರೆ. ಶಾಲೆಯಾಗ ಫೀಸ್ ಕಟ್ಟೋದಾಗಲಿ, ಒಟ್ಟು ಅವಂಗೆಲ್ಲ ಒಂದು ಡ್ರೆಸ್ ಅರ್ಬಿ ತೊಗೊಂಡಿಲ್ಲ, ಅವ್ಗೊಂದು ಡ್ರೆಸ್ ಅರ್ಬಿ ಕೊಡಿಸ್ಬಿಡೋಣ. ಹಿಂಗೆ ಬೆಳೆದು ಮುಂದೆ ಅವ್ನು ಕಾಲೇಜದ ಹೈಸ್ಕೂಲ್ ಮುಗಿದ ಮೇಲೆ ಅವ್ನು ಆರ್ಮಿ ಕಳಿಸ್ತಾನೆ. ಅವ್ನು ಆರ್ಮಿಗೆ ಹೋಗ್ತಾನೆ. ಇವು ಇಲ್ಲೇ ಇರ್ತಾನೆ. ಅಲ್ಲಿ ಕಾರ್ಗಿಲ್ ಯುದ್ಧ ಆಕತಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದ ಕಾರ್ಗಿಲ್ ಯುದ್ಧ ಆಗದಲ್ರಿ. ನಾ ಹಿಂಗೆ ಇದು ತೊಗೊಂಡು ಬರ್ದಿದ್ದೆ. ಕಾರ್ಗಿಲ್ ಯುದ್ಧ ಆದಾಗ ಅವನ್ನ ಮಿಲ್ಟ್ರಿಗೆ ಹೋದ ಗೆಳೆಯನ್ನ ಪಾಕಿಸ್ತಾನ ಸೈನಿಕರು ಸೆರೆ ಹಿಡಿದ್ಬಿಡ್ತಾರೆ. ಹೋಗಿಬಿಡ್ತಾನೆ. ಇಲ್ಲಿ ಊರಾಗಿರ್ತಾನೆ ಶ್ರೀಮಂತ ಗೆಳೆಯ. ಇವೊಂದು ಲವ್ ಮಾಡಿರ್ತಾನೆ. ಇವನು ಪಾರಿವಾಳ ಹಾರಿ ಬಿಡ್ತೈತೆ. ಅರುಹುಚ್ಚಾಗಿಬಿಡ್ತಾನೆ. ಅರುಹುಚ್ಚಾಗಿ ಬರೀ ಗಡ್ಡ ಎಲ್ಲ ಸಿಕ್ಕಾಪಟ್ಟಿ ಬಿಟ್ಕೊಂಡು ಏನು ಜಾಳಕ್ಕೆಲ್ಲ ಏನಿಲ್ಲ, ಮನೆ ಯಾವಾಗಾರ ಊಟ, ಯಾವಾಗಾರ ಇದು ನಿದ್ದೆ, ಗೆಳೆಯನ ದಾರಿಕೆ ಆಗತ್ಬಿಡ್ತಾನೆ. ಗೆಳೆಯನ ಹೇಳ್ಬೇಕಲ್ಲ ನಂದು ಹಿಂಗಾಯ್ತು ಅಂತೇಳಿ. ಗೆಳೆಯನ ದಾರಿಕೆ ಆಯ್ತಿರ್ತಾನೆ. 5-6 ವರ್ಷ ಬರೋದಿಲ್ಲ ಅವ. 5-6 ವರ್ಷದ ಮೇಲೆ ಅವ್ನು ಬಿಡುಗಡೆ ಆಕತಿ. ಪಾಕಿಸ್ತಾನದ ಸೈನಿಕರು ಬಿಡುಗಡೆ ಮಾಡಿಕೊಳ್ಳೆ ಈ ಗೆಳೆಯನ ನೋಡ್ಬೇಕಂತ ನಾವು ಕಾಯ್ತಿರೋದ್ರಿಂದ ಅವ್ನು ಬರ್ತಿರ್ತಾನೆ. ಇವ ರೈಲ್ವೆ ಸ್ಟೇಷನ್ನಾಗೆ ಇರ್ತಾನೆ. ಇವ ಗೆಳೆಯನ ದಾರಿ ರೈಲ್ವೆ ಬಂದ್ಕೂಲಿ ಓಡಿ ನೋಡೋದು, ಇದ್ರಾಗ ನನ್ನ ಗೆಳೆಯ ಬಂದಾನ. 5-6 ವರ್ಷಗಟ್ಲೆ 5-6 ವರ್ಷಗಟ್ಲೆ ಅವ್ನು ಗೆಳೆಯನ ದಾರಿ ನೋಡಿ 5-6 ವರ್ಷದ ಮೇಲೆ ನೀವು ರೈಲ್ವೆ ಸ್ಟೇಷನ್ನಾಗ ಮಲ್ಕೊಂಡಿರ್ತಾನೆ. ಅವ್ನು ಬಂದು ರೈಲ್ವೆ ಹಿಡಿತಾನೆ. ರೈಲ್ವೆ ಹಿಡಿದ ಹುಕ್ಕಾಗತ್ತ ಮಲ್ಕೊಂಡು ಅವ್ನು ನೋಡಿ ಬರ್ತಾ ಇದ್ದಾನೆ. ನಮ್ಮ ಗೆಳೆಯ ನಂಗೆ ಅಂತಲ್ಲ ಕೊಡ್ತಾ ಇದ್ದು ಎಬ್ಬಿಸ್ತಾನೆ. ಅವಾಗ ಅವ್ನಿಗೆ ಹಂಗಕ್ಕದ ಹೇಳ್ರಿ, 5-6 ವರ್ಷ ಅವ್ನಿಗೆ ಮುಂದೆ ಹೇಳ್ಬೇಕಂತ ಕಾಕೊಂಡು ಕುಂತಾನೆ. ಅವ ಎಬ್ಬಿಸಿ ಕೂಲಿ ಅವ್ನು ನೋಡಿ ಆಡಾಕತ್ ಬಿಡ್ತಾನೆ.
ಯಾಕೆ ಹಿಂಗ್ಯಾಕಾಗಿ ದೊಡ್ಡ ಶ್ರೀಮಂತರ ಮಗ ದೊಡ್ಡ ಶ್ರೀಮಂತ ಭಾರಿ ಹೈಫೈ ಜೀವನದಾಗ ಇದ್ದವ ಹಿಂಗ್ಯಾಕಾಗಿ ಏನಾಗೈತಿ ಅವಾಗ ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಗೆಳೆಯ. ಅಳಾಕತ್ ಬಿಡ್ತಾವ ನನ್ನ ಪ್ರೀತಿಯ ಪಾರಿವಾಳ ಹಾರಿ ಹೋತೋ ಗೆಳೆಯ ಹೋಗ್ಲಿ ಬಿಡಪ್ಪ ಮರ್ತು ಬಿಡು. ಮರಿ ಎಂದರೆಂಗ ಮರಿಯಲಿ ಗೆಳೆಯ, ಮರಿ ಎಂದರೆಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗ ಗೆಳೆಯ. ನೀ ಮರ್ತು ಬಿಡು ಅಂತೀಪ ಮರೀಸ್ ಹೆಂಗೆ ಆಕೆ ಹೆಂಗೆ ಹೇಳ್ತಂಗೆ ಕೇಳಂತ ನಾವು. ಕುಂತ್ರು ನಿಂತ್ರು ಬರೀ ಆಕಿ ನೆನಪಾಗತೈತಿ. ಎಲ್ಲಿ ಕುಂತ್ರು ಆಕಿ ನೆನಪಾಕತಿ ಹೆಂಗೆ ಮರೀಲಿ, ಎಲ್ಲಿ ನೋಡ್ರು ಆಕೆ ಕಂತಾಳ, ಎಲ್ಲಿ ನೋಡಿದರು ಆಕಿ ರೂಪ ಕಾಣತೈತಿ. ಹಿಂಗ್ಯಾಕಾಗಿ ಎಷ್ಟು ಸೊರಗಿ ಹೊಟ್ಟಿ ಹಸಿಯುವುದಿಲ್ಲ ನಿದ್ದಿ ಹಂಗ ಹತ್ತತೈತಿ. ನಿದ್ದೆ ಹತ್ತಿದಾಗ ಬಡದೆ ಬೀಸತೈತಿ. ಹೊಟ್ಟೆ ಶಿವಲ್ದ ನಿದ್ದೆ ಹೆಂಗತೈತಿ. ಅಕಸ್ಮಾತ್ ಯಾವಾಗಾರ ಒಂದು ಜುಳಕ್ಕೆ ನಿದ್ದೆ ಐತೈತಿ ಅಂದ್ರೆ ಮತ್ತೆ ಗಬ್ಬನ ಹೆಸರಾಗಿ ಬಿಡತೈತಿ ಆಕೆ ಬಂದು ನಿಂತಂಗಕತಿ. ಆಕಿ ಮರತೀರ ಮತ್ತೆ ಕೇಳ್ತಾನೆ ಗೆಳೆಯನ್ನ, ಗೆಳೆಯ ಆಕಿ ಮರತೀರ ಬೇಕೇನೋ ಗೆಳೆಯ, ಮರುತಾಳೇನೋ ಗೆಳೆಯ, ಮರುತಾಳೇನೋ ಗೆಳೆಯ. ಆಕೆ ನಾನು ಮರ್ತಿರ್ಬೇಕು ಗೆಳೆಯ ಅಂತೇಳಿ ಅತ್ಕೊಂದು ದುಃಖದಿಂದ ಅತ್ಕೊಂದು ಕೇಳ್ತದ ನಾವು. ದಿನಕ್ಕೊಂದ ಸಾರಿ ನಂಗ ಭೇಟಿ ಆಗತ್ತಿತ್ತಿ, ಮುದ್ದು ಮುದ್ದು ಮಾತನಾಡಿ ಮನ ತರ್ಸತಿತ್ತಿ. ಹಿಂಗಿತ್ತು ನಾನು ಪಾರಿವಾಳ. ಅವ್ಗೆ ಗೆಳೆಯನ ಮುಂದೆ ವರ್ಣನೆ ಮಾಡ್ತಾನೆ ಪಾರಿವಾಳ ಹೆಂಗಿತ್ತು. ಭೇಟಿಯಾದಾಗ ಒಮ್ಮೆ ಸವಿ ಬೆಲ್ಲ ಕೊಡತಿತ್ತಿ, ಕುಲ್ಲ ಹೇಳತೇನ ಸಿಗುವುದಿಲ್ಲ ಇಂಥ ಪ್ರೀತಿ. ನನ್ನ ಸೊಲ್ಲ ಧ್ವನಿ, ನನ್ನ ಸೊಲ್ಲುವಲ್ಲಿ ಕೇಳಿತೇನೋ ಗೆಳೆಯ, ಕೇಳಿತೇನೋ ಗೆಳೆಯ, ಕೇಳಿತೇನೋ ಗೆಳೆಯ. ಇದು ಪ್ರೀತಿಯ ಪಾರಿವಾಳ ಹಾಡು ಹುಟ್ಕೊಂಡಂಥ ಒಂದು ಇದರಿದೆ. ಈ ರೀತಿ ನಾವು ಕಲ್ಪನೆ ಮಾಡಿ ಈ ರೀತಿ ಐಡಿಯಾ ಇಟ್ಕೊಂಡು ಮಾಡಿದ್ವಿ ನಾವು. ಮುಂದೆ ಪ್ರೀತಿಯ ಪಾರಿವಾಳ 2 ಅಂತ ಮಾಡಿದ್ವಿ. ಅದು ಯಾವ ರೀತಿ ಮಾಡಿದ್ವಿ ಅಂತಂದ್ರೆ ಆದಿ ಗೆಳೆಯಾಗ ಭೇಟಿ ಆದ. ಗೆಳೆಯಾಗ ಅವನ್ನೆಲ್ಲ ಹೋಗಿ ಎಲ್ಲ ಕಟ್ಟಿಂಗ್ ಅದು ಮಾಡಿಸಿ ಅವನ್ನೆಲ್ಲ ಅದು ಮಾಡಿಸಿ ಅವೆಲ್ಲ ಸ್ನಾನ ಮಾಡಿಸಿ ಹೋತ್ ಬಿಡಪ್ಪ ಗೆಳೆಯ, ಮತ್ತು ಆಗಿದ್ದಾಗಿ ಹೋಗ್ತು ಇನ್ನು ಜೀವನ ಮುಂದೆ ಇದು ಮಾಡೋಣ ಅಂಥೇಳಿ ಅವನ್ನೆಲ್ಲ ರೆಡಿ ಮಾಡಿದ. ಒಂದು ತಿಂಗಳಗಟ್ಟಲೆ ಗೆಳೆಯನ ಕೂಡ ಇದ್ದ. ಸೂಟಿ ಬಂದಿದ್ದಲ್ಲ, ಸೂಟಿ ಬಂದ ಒಂದು ತಿಂಗಳು ಗೆಳೆಯನ ಕೂಡ ಇದ್ದ. ಆತಪ್ಪ ನಾವು ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಅಂಥೇಳಿ ಹೋದ ಕೂಡಲೇ ಇವಂಗೆ ಗೆಳೆಯನ ಮುಂದೆ ಹೇಳ್ಬೇಕು ಅನ್ನೋದು ಅಷ್ಟೇ ಇವ್ನ ತಲೆಯಾಗಿತ್ತು. ಇನ್ನು ನನ್ನ ಜೀವನ ಎದಕ್ಕೆ ಇರ್ತದೆ, ಪಾರಿವಾಳ ಆರೋಗ್ಯೈತಿ. ಗೆಳೆಯನ ಮುಂದೆ ವಿಷಯ ಹೇಳಿಬಿಟ್ನಿ, ಹೇಳ್ಬೇಕು ಅನ್ನೋ ಸಂಬಂಧ ಉಳಿದಿದ್ದೆವ. ಯಾಕಂದ್ರೆ ಅವಾಗ ಸತ್ತು ಹೋಗವ. ಗೆಳೆಯ ಆದ್ಮೇಲೆ ಇವ ಹಾಸಿಗೆ ಹಿಡಿದ್ಬಿಟ್ಟ. ಸಾಕಪ್ಪ ನಾನು ಗೆಳೆಯ ಹೇಳಿದ್ರೆ ನಂಗೆ ಆತ್ಮ ಸಂತೋಷ. ಒಂದು ಏನೋ ಒಂದು ನಿಮ್ಮ ಎದೆ ಒಳಗಿದ್ದಂಥ ಅದನ್ನು ಇನ್ನೊಬ್ಬರ ಮುಂದೆ ಹೇಳಿದ್ರೆ ಭಾರ ಹಗರ ಆಗಿಬಿಡುತ್ತೆ. ನಾನು ಭಾರನೂ ಹಗರ ಆತಿ. ಇನ್ನು ಎದಕ್ಕೆ ಜೀವನ ಹಿಡೋದು ಅಂತೇಳಿ ಹಾಸಿಗೆ ಹಿಡ್ದ ತೀರ್ಕೊಂಡ್ಬಿಡ್ತಾನೆ. ಅವಾಗ ಆ ಗೆಳೆಯ ಮಿಲಿಟ್ರಿ ಒಳಗೆ ಇರ್ತಾನಲ್ಲ, ಇಲ್ಲಿಂದ ಫೋನ್ ಹೋಗ್ಕತ್ತಿ ಅವಂಗೆ, ನಿಮ್ಮ ಗೆಳೆಯ ತೀರ್ಕೊಂಡಾನ ಅಂತೇಳಿ. ಅವಾಗ ಆ ಗೆಳೆಯ ಅಲ್ಲಿ ಹಾಡ್ತಾನೆ. ಭಾಗ 2 ಅಂತ ಮಾಡಿದ್ವಿ ಅವನ್ನ. ಅವಾಗ ಫೋನ್ ಹಾಕುಳ್ಳಿ ಅಂತಂದ್ರೆ ಏನಾಗೈತಿ ನಿನ್ನ ಗೆಳೆಯ ತೀರ್ಕೊಂಡಾನು. ಅವಾಗ ಅಲ್ಲಿ ಹಾರಿ ಹೋತೋ ಪಾರಿವಾಳ, ಮಾಡಿ ಹೋತೋ ನನ್ನ ಗೆಳೆಯನ ಹಾಳ. ಹಂಗೆ ಆಡ್ತಾನಂದ್ರೆ ಅವ ನನ್ನ ಗೆಳೆಯನ ಹಾಳು ಮಾಡಿ ಹೋತ ಪಾರಿವಾಳ ಹಾರಿ ಹೋತು. ಈ ಪಾರಿವಾಳ ಹಾರಿ ಹೋತು ಅಂತ ಇದಕ್ಕೂ ಅನ್ನಂಗೆ ಆಕತ್ತವ. ಹಾರಿ ಹೋತೋ ಪಾರಿವಾಳ ಗೆಳೆಯಾಗ ಮಾಡಿ ಹೋತೋ ನನ್ನ ಗೆಳೆಯನ ಹಾಳ. ಮುಗ್ಧ ನನ್ನ ಗೆಳೆಯ ಬಾಳ ಸರಳ, ಮುದ್ದು ಮಾಡಿದಂಗ ಮಾಡಿತು ಮರಳ. ಸನ್ನಿವೇಶ ಅದನ್ನು ವಿಡಿಯೋ ಮಾಡಿವ್ ನಾವು, ಯೂಟ್ಯೂಬ್ನಾಗ ಐತಿ. ಯಾವ ವರ್ಷ ಪ್ರೀತಿಯ ಪಾರಿವಾಳ ಮಾಡಿದ್ದು? ಈ ಶಿವಿ ಅದು ನೆನಪಿಲ್ಲ ನನಗೆ. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ? ಹೆಚ್ಚು ಕಡಿಮೆ 28 ವರ್ಷದ ಮೇಲೆ ಆಗೈತೆ ರೀ. ನನಗೆ 55 ವರ್ಷ. ನಾನು 24-25 ವರ್ಷ ಇದ್ದಾಗ ಮಾಡಿದ್ರಿ ಅದು. ನಿಮ್ದು ಯಾವ್ದಾದ್ರು ಅನುಭವ ಐತೆ ಆ ಥರದ್ದು? ಇಲ್ಲ ಭಾಳ ಜನ ಹಂಗೆ ಅಂತಾರೆ, ನಿಮ್ಮದು ಪ್ರೀತಿಯ ಪಾರಿವಾಳ ನಿಮ್ಮದು ಸ್ಟೋರಿ ಹಾಡ್ರಿ ಅಂತೇಳಿ. ಈಗ ನಿಮ್ಗೆ ಕೇಳಕತ್ತ ನಿಮ್ಗೆ ಹೆಂಗೆ ಅನಿಸ್ತದೆ ಹೇಳ್ರಿ, ಇದು ನಂದ ಸ್ಟೋರಿ ಅಂತ ನಿಮ್ಗೆ ಅನಿಸ್ತದೆ. ಅಲ್ಲಿ ಕುಂತಾರಲ್ಲ ಅವ್ರಿಗೆ ಇದು ನಂದ ಸ್ಟೋರಿ ಬರ್ದು ಹಾಡಾತಾರೆ ಇವ್ರು ಅಂತ ಅವ್ರಿಗೆ ಅನಿಸ್ತದೆ. ಪ್ರತಿಯೊಬ್ಬರಿಗೂ ಹಂಗೆ ಅನಿಸಿದ್ದಕ್ಕೆ ಪ್ರೀತಿ ಪಾರಿವಾಳ ಇವತ್ತಿಗೂ ಹಾರಾಗ್ತೈತಿ. ಪ್ರತಿಯೊಬ್ಬರು ಹೃದಯಕ್ಕೆ ಹೋಗಿ ಟಚ್ ಆಗತ್ರಿ ಅದು. ಹೆಂಗಾಗತ್ತೆ ಅಂದ್ರೆ
ಮರಿ ಎಂದರೆಂಗ ಮರಿಯಲಿ ಗೆಳೆಯ ಮರಿಯಲೆಂಗ ಗೆಳೆಯ ಮರಿಯಲೆಂಗ ಗೆಳೆಯ ಕೊರದಂಗೆ ಬರ್ತೈತೆ ಅದು ಮರಿಯಲೆಂಗ ಗೆಳೆಯ ಮರಿಯಲೆಂಗ ಹಳ್ಳಮಳ ಟುಚ್ಚಿ ಓ ಆ ಧಾಟಿ ಹಾಂ ಟ್ಯೂನ್ ಆ ಗರ್ಗಸ ತಗೊಂಡು ಕುಯ್ದ ಹೊಳ್ಳಮಳ ತಿಮ್ದಂಗೆ ಆಕತಿ ಹಾಂ ಅದಕ್ಕೆ ಪ್ರೀತಿ ಪರವಳ ಹಾಡು ಹುಟ್ಕೊಂಡಿದ್ದು ಹಿಂಗೆ ಅದು ಮೊನ್ನೆ ಜಿ ಕನ್ನಡದವ್ರು ಕರೆದಿದ್ರಲ್ಲ ಬಾಳು ಬೆಳಗುಂದಿ ಅವ್ರು ಹಾಡಿರಲ್ಲಿ ಅದನ್ನು ಹಿಂದಕ್ಕೆ ಒಮ್ಮೆ ಅರ್ಜುನ್ ಇಟ್ಟಿಗೆ ಅಂತ ಒಂದು ಹುಡುಗ ಹಾಡಿದ್ದಾರೆ ಇಲ್ಲಿ ಪ್ರೀತಿ ಪರವಳ ಅವಾಗ ಇವ್ರು ಹಂಸಲಿಕಾ ಸರು ಭಾರಿ ಯಾರ್ದು ಹೆಸರು ಹೇಳ್ಬಿಟ್ರು ಅಲ್ಲಿ ನಮ್ಮ ಹೆಸರು ಹೇಳಿಲ್ಲ ಅದಕ್ಕೆ ತಂದೆ ತಾಯಿ ಅವರೆಲ್ಲ ಮಾಡಿದವ್ರು ನಾವು ಒಬ್ಬರು ಯಾರ್ದು ಹೆಸರು ಹೇಳ್ಬಿಟ್ರು ಅವಾಗ ಹಂಸ್ಲೇಖ ಅವರು ಇಂಥವ್ರಿಗೆ ಇದು ಸಲ್ಬೇಕಿದೆ ಅಂತೇಳಿ ಅದು ಯಾವುದೋ ಹೆಸರು ನೆನಪಿಲ್ಲ ನನಗೆ ಅದು ಅವಾಗ ಮಾಧ್ಯಮದ ಮುಂದೆ ಬಂದು ನಾವು ಅದಕ್ಕೆ ಪ್ರತಿಭಾ ಇದು ಮಾಡಿದ್ವಿ ಏನು ಅಷ್ಟೇ ಉಳಿತೀರ ಅದು ಮೊನ್ನೆ ಅವರು ಬಾಳು ಬೆಳಗುಂದಿ ಅವರು ಇಲ್ಲ ಅವ್ರಿಗೆ ಕರ್ಸೋಣ್ರಿ ಅಂಥೇಳಿ ಕರೆಸಿದ್ರು ಅವರು ಹೋಗಿ ಬಂದ್ವಿ ಅಲ್ಲಿ ಎವರ್ ಗ್ರೀನ್ ವೈರಲ್ ಸಾಂಗ್ ಅದು ಯಾವತ್ತು ಹಾಡಿದ್ರು ಹಾಗೆ ಇರುತ್ತೆ. ಕ್ಯಾಸೆಟ್ ಕಾಲ ಅವಾಗ 28 ವರ್ಷದಿಂದ ಕ್ಯಾಸೆಟ್ ಕಾಲ ಅದು ಆ ಕಂಪ್ನಿ ಅವರು ನಮ್ಗೆ ಲೆಕ್ಕ ತಿಳಿದಾಗೊಡವ್ರಲ್ರಿ ಭಾಳ ಮಾರ್ಯಾವ ಅಂತಂದ್ರೆ ರೊಕ್ಕ ಇನ್ನಿಸ್ಕೊಡಂತಾರು ಅಂತೇಳಿ ಅವ್ರು ಕ್ಯಾಸೆಟೇ ಮಾರಿಲ್ಪ ನಾವು ಮತ್ತು ಪಾಪ್ಯುಲರ್ ಹೆಂಗಾಯ್ತು ಮಾರ್ದು ಅವ್ರು ಮೋಸದ ಜನ ರೀ ಅದು ಒಟ್ಟು ಆರಾಮದ ನೋಡ್ರಿ ಎಷ್ಟು 15,000 ಬಂತು ನಿಮಗೆ? ಹಾಂ ಒಂದು ಕ್ಯಾಸೆಟ್ಗೆ 8 ಹಾಡು ಇರ್ತಾವೆ ರೀ ಒಂದು ಸಾಂಗ್ ಅಲ್ಲದ ಒಂದು ಕ್ಯಾಸೆಟ್ನೊಳಗೆ 8 ಸಾಂಗ್ ಒತ್ತಡಿ ಭಾಗ 4 ಒತ್ತಡಿ ಭಾಗ 4 ಪಾರ್ಟ್ ಎ ಪಾರ್ಟ್ ಬಿ 8 ಸಾಂಗ್ ಬರೋದು ಹಾಡಿ ಅವೆಲ್ಲ ನಮ್ಮ ಓನ್ ಟ್ಯೂನ್ ರೀ ಟ್ಯೂನ್ ನಾವು ಹಾಕಿ ನಾವು ಬರೋದು ಮಾಡಿ ಕೊಟ್ಟರು 8 ಸಾಂಗಿಗೆ 15,000 ರೂಪಾಯಿ ಕೊಟ್ಟಿದ್ದಾವೆ ಒಂದು ಹಾಡಿಗಲ್ಲ ಅಲ್ಲಿ ಒಂದು ಹಾಡಿಗೆಲ್ಲ 8 ಹಾಡು ಇರ್ತಾವ್ರು 8 ಹಾಡು ಸೂಪರ್ ಹಿಟ್ ಹಾಡವು ಅಷ್ಟು ಮಸ್ತ್ ಬಾರಿ ಹಾಡಿದ್ದವ್ರು ಇದ್ರಾಗ ಅಷ್ಟು ಪ್ರೀತಿ ಪರಕ್ಕಿಂತ ಒಳ್ಳೆ ಹಾಡದವ್ರು ಇದ್ರಾಗ ಜನ ಇದನ್ನ ಎತ್ಬಿಟ್ರೆ ಜನಕ್ಕೆ ಯಾವ್ದು ಇಂಟ್ರೆಸ್ಟ್ ಆಗತ್ತೆ ಹೇಳಕ್ಕೆ ಬರಲ್ಲ ರೀ ನೋಡ್ರಿ ಒಂದೊಂದು ಪಿಕ್ಚರ್ಗಳು ಅಷ್ಟು ಖರ್ಚು ಮಾಡಿರ್ತಾರೆ ಆ ಪಿಕ್ಚರ್ ಡಬ್ಬ ಬಿಡ್ತಾವೆ ಭಾಳ ಖರ್ಚು ಮಾಡಿದ್ಮೇಲೆ ಪಿಕ್ಚರ್ ಎದ್ದು ಬಿಡ್ತಾವೆ ಹಂಗೆ ಜನಕ್ಕೆ ಯಾವ್ದು ಹಿಡಿಸ್ತದೆ ಯಾವ್ದು ಬಿಡ್ತದೆ ಗೊತ್ತಾಗೋಲ್ಲ. ಆದರೆ ಈ ಜರ್ನಿ ಇದ್ದೇ ಇತ್ತು ನಿಮ್ಮ ಭಜನಾ ಮಂಡಳಿ ತತ್ವಪದ ಜರ್ನಿ ಇದ್ದೇ ಇತ್ತು. ಐತೆ ರೀ ಹಳ್ಳಿಗಳಲ್ಲಿ ಹೋಗಿ ಹಾಡೋದು ಕಾರ್ಯಕ್ರಮಗಳಲ್ಲಿ ಹಾಡೋದು. ಹೌದು ರೀ ಒಟ್ಟು ನಿಮ್ಮ ಜೀವನ ಅದೇ ಕೆಲಸದ ಭೂಮಿಯಾಗ ಕೆಲಸಕ್ಕೆ ದುಡಿದ್ರಿ ನಮ್ಮ ಹೊರಗೋದಾಗ ನಾವು ಏನು ಬೋರ್ಗಿರ್ ಹಾಕ್ಸಿಂದ ನಮ್ಮ ಹೊಲಗಾದಾಗ ಕೆಲಸ ಮಾಡೋದು ಹಿಂಗೆ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮಕ್ಕೆ ಹೋಗೋದು. ಈಗಲೂ ಹೊಲ ಮಾಡ್ತೀರಿ? ಮಾಡ್ತೇವೆ ರೀ ಇವೆಲ್ದಾಗ ಕೆಲಸ ಮಾಡ್ತೀವಿ ಅದಾಗ ಕೆಲಸ ಮಾಡ್ತೇವೆ ಫ್ರೀ ಇದ್ದಾಗ ಕಾರ್ಯಕ್ರಮದಾಗ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಮಾಡ್ತೀವಿ ಹಿಂಗೆ ಫ್ರೀ ಇದ್ದಾಗ ಕುಂತ್ಕೊಂಡು ಹಾಡು ಬರ್ತೀವಿ ಇನ್ನೂ ಒಂದು ಇದು ಬಂದಾಗ ಹಾಡು ಬರೀದು ಹಾಡೋದು ಮಾಡ್ಕೊಂಡು ಹೊಂಟೀವಿ. ಈಗ ಕ್ಯಾಸೆಟ್ ಎಷ್ಟಾದ್ರು ನಾವು ಕ್ಯಾಸೆಟ್ ಅವಾಗ ಭಾಳ ಕ್ಯಾಸೆಟ್ ಮಾಡಿಲ್ಲ ರೀ ನಾವು ಅಷ್ಟು ಸೂಪರ್ ಹಿಟ್ ಕ್ಯಾಸೆಟ್ ನಮ್ಮ ಒಂದು 20 ಕ್ಯಾಸೆಟ್ ಆಗಿರ್ಬೇಕು ರೀ. ಒಂದೊಂದು ಕ್ಯಾಸೆಟ್ 8 ಹಾಡು 8 ಹಾಡು ಅಲ್ಲಿ 100 ಹಾಡು ಕ್ಯಾಸೆಟ್ಗೆ ಮಾಡಿದ್ದಾರೆ. ಹಾಡು ಎಷ್ಟದು ಆ ಕ್ಯಾಸೆಟ್ಗೆ ಅವಾಗ ಯಾರು ನೋಡ್ರಲ್ಲ ಒಂದು 150 ಹಾಡು ಅದು ಹೋಗಿರ್ಬೇಕು ರೀ ಕ್ಯಾಸೆಟ್. 1500 ಸಾಂಗ್ಸ್. ಒಂದು ಇಲ್ಲಿ ಲೋಕೂರು ಅಂತ ಐತ್ರಿ ಅದೇ ಲೋಕೂರು ಜಾಯಿಂಟ್ ಫ್ಯಾಮಿಲಿ ಅದೊಂದು ಹಾಡು ಹಾಡಿದ್ವಿ ನಾವು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ. ಸೂಪರ್ ಹಿಟ್ ಆಗಿಬಿಡ್ತು ರೀ ಅದು. ಕೂಡಿ ಬಾಳಿದರ ಸ್ವರ್ಗದ ಸುಖ ಇಲ್ಲೇ ಸಿಗತೈತಿ ಲೋಕೂರ ನರಸಿಂಹನವರ ಮನಿತನ ನೋಡಿದ್ರ ತಿಳಿತೈತಿ ಹೇಳುವೆ 16ನೇ ಶತಮಾನದಾಚಿ ಕಡೆ ಆದಂತ ಹಕ್ಕಿಕತಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲಾ ಹಾತಕಲಂಗಡ ಅಂತ ಊರ ಐತಿ 4 ಮಂದಿ ಅಣ್ಣ ತಮ್ಮ ಪೈಲ್ವಾನರಿದ್ರಲ್ಲೇ ಹಿಡಿಯತ್ತಿದ್ದರು ಕುಸ್ತಿ ಭಕ್ತಿಯಿಂದ ನರಶೋಭಾ ದೇವಸ್ಥಾನದ ಪೂಜೆ ಮಾಡ್ತಿದ್ರು ದಿನಂ ಪ್ರತಿ. ಅವ್ರು ಇಲ್ಲಿ ಅವ್ರಲ್ರಿ ಅವ್ರು ಲೋಕೂರ್ ಮನೆಯವರು. ಮಹಾರಾಷ್ಟ್ರದವ್ರು ಅವರು. ಅಲ್ಲಿ ಮಹಾರಾಷ್ಟ್ರದಾಗ ಹಾತಕಲಂಗಡ ಅಂತೇಳಿ ಒಂದು ಇದೈದು ಊರು. ಅಲ್ಲಿ ಕುಸ್ತಿ ಪೈಲ್ವಾನರು ಅಲ್ಲಿ ಒಂದು ಮಂತ್ಯಂದವ್ರು ಅವರು ಕುಸ್ತಿ ಪೈಲ್ವಾನರು. ಅಲ್ಲಿ ಸಾಂಗ್ಲಿ ಒಳಗೆ ದೇಸಾಯಿ ಅವ್ರ ಇದಿತ್ತು ರೀ ಅವಾಗ ಆಡಳಿತ. ಅವಾಗ ದೇಶಗತಿ ಮಂತ್ಯಾನ ಇದ್ವಲ್ಲ ದೇಸಾಯಿ ಅವರು ಆಡಳಿತ ಅವ್ರಿಗೆ ಹಿಂಗೆ ಬಿತ್ತದ ವರಮ ಬಿದ್ದು ಅವ್ರಿಗೆ ಕಾಟಕ್ಕೆ ಇವರು ಊರು ಬಿಟ್ಟು ಬಂದರು. 3 ಮಂದಿ ಅಂತಂಬ್ರು ಊರು ಬಿಟ್ಟು ಬಂದರು. ಒಬ್ಬ ಅಲ್ಲೇ ಉಳಿದಿದ್ರು. ಅಲ್ಲಿ ಊರು ಇಲ್ಲಿ ಹಂಗೆ ಅಲ್ಲಿಂದ ಬರೋಕತ್ತಾಗ ಒಂದಷ್ಟು ಬಂಗಾರ ತೊಗೊಂಬಂದಿದ್ರು ಅವ್ರು. ತೊಗೊಂಬಂದು ಇಲ್ಲಿ ಲೋಕೂರಾಗ
ಅದು ಅಮ್ಮನ ಗುಡಿ ವಸ್ತಿ ಮಾಡಿ ಮತ್ತೆ ಮುಂದೆ ಹೋಗಾರ ಅವ್ರ ಅಲ್ಲಿ ವಸ್ತಿ ಉಳಿದು ಇದೇ ಊರಾಗಿದ್ದು ಬಿಡು ತಗೋ ಅಂತೇಳಿ ಆ ದೇವಿ ಏನೋ ಅವ್ರಿಗೆ ಇದು ಆದಂಗೆ ಆಗೈತಿ ಇದೇ ಊರಾಗ ಉಳಿದ ಇಲ್ಲೇ ಉಳಿದ್ರು ಅವರು ಲೋಕರ ಸೆಟ್ಲ್ ಅವರು ಹಾಂ ಲೋಕರ ಸೆಂಟ್ರ್ ಅವ್ರು ನಾವು ವಿಡಿಯೋ ಮಾಡಿದೀವಿ ಅವರು ಮಾಡಿದ್ರೇನ ಲೋಕರ ಮನೆ. ಅದು ಹಾಡು ನಮಗೆ ಭಾಳ ಹಿಟ್ಟು ಹಾಡ್ತಾರೆ ಅದು ಇವತ್ತಿಗೂ ಎಲ್ಲಿ ಹೋದ್ರೂ ಹಾಡಿಸ್ತಾರೆ ಅದನ್ನು. ಈಗ ಯೂಟ್ಯೂಬ್ ಎಲ್ಲ ಬಂದ್ಮೇಲೆ ಇವತ್ತೇನಾರು ಚೇಂಜ್ ಆಗಿರೇನ್ರಿ ಅಂದ್ರೆ ಏನು ಯೂಟ್ಯೂಬ್ ನಮ್ಗೆ ಮೊದಲು ಗೊತ್ತಾಗಲಿಲ್ಲ ರೀ ಅದು ಎಂತೆಂಥವ್ರು ಯೂಟ್ಯೂಬ್ ಮಾಡ್ಕಾಸ್ತದ ಇನ್ಕಮ್ ತೊಗೊಳಕತ್ಬಿಟ್ರೆ ನಮ್ಗೆ ಅದು ಐಡಿಯಾನೇ ಗೊತ್ತಾಗಲಿಲ್ಲ, ಯಾರೂ ನಮ್ಗೆ ಹೇಳಿರಲಿಲ್ಲ. ಆಮೇಲೆ ನಾವು ಲಗತ್ನಾಗ ಮೊನ್ನೆ ಒಂದು 2-3 ವರ್ಷದಿಂದ ನಮ್ಮ ಹುಡುಗರು ನಮ್ಮ ಮಕ್ಕಳು ಯೂಟ್ಯೂಬ್ ಮಾಡೋಣಪ್ಪ ನಾವು ಅಂತೇಳಿ ಒಂದು ರಮೇಶ್ ಕುರುಬಗಟ್ಟಿ ಅಂತೇಳಿ ಒಂದು ಮಾಡ್ಯಾರ. ಎರಡು ಯೂಟ್ಯೂಬ್ ಅದಾವೆ ರೀ. ಒಂದು ರಮೇಶ್ ಕುರುಬಗಟ್ಟಿ ಭಜನಾ ಅಂತ ಒಂದು ಐತಿ, ಅದ್ರಾಗ ಭಜನಾ ಅದು ಹಾಕ್ತೇವೆ. ರಮೇಶ್ ಕುರುಬಗಟ್ಟಿ ಅಂತೇಳಿ ಇಷ್ಟ ಐತಲ್ಲ, ಅದ್ರಾಗ ಜಾನಪದ ದೇಶಭಕ್ತಿ ಗೀತೆ ಇಂಥವೆಲ್ಲ ಹಾಕ್ತೇವೆ. ಮೊನ್ನೆ ಒಂದು ಮಾಡೇವಲ್ಲ ಪಾಕಿಸ್ತಾನಕ್ಕೆ ಈಗ ದಿಕ್ಕ ತೆಪ್ಪಿ ಹೋಗೈತಿ, ಅದು ಬೆಕ್ಕ ಆಗೈತಿ, ಪಕ್ಕ ಮಣ್ಣು ಮುಕ್ಕೈತಿ. ಸೊಕ್ಕ ಹೇಳತ್ತೇನಾದ್ರ ಸೊಕ್ಕ ಮುರಿದೈತಿ, ತಿಂಡಿ ತೆಗ್ಗಿ ಹೋಗೈತಿ, ಮುಂದ ಬಗ್ಗಿ ನಿಂತೈತಿ, ಜಗತ್ತಿನ ಮುಂದ ಮಂಡಿ ಊರಿ ಕುಂತೈತಿ, ಪಕ್ಕಡಿಲೆ ನರ ಕಟ್ಟ ಮಾಡಿದಂಗೆ ಆಗೈತಿ. ಪಾಕಿಸ್ತಾನಕ್ಕೆ ಈಗ ದಿಕ್ಕ ತಪ್ಪಿ ಹೋಗೈತಿ, ಅದು ಬೆಕ್ಕ ಆಗೈತಿ, ಪಕ್ಕ ಮಣ್ಣು ಮುಕ್ಕೈತಿ ಅಂದ್ರೆ ಮೊನ್ನೆ ಒಂದು ಹಾಡು ಯೂಟ್ಯೂಬಿಗೆ ಬಿಟ್ಟೇವ್ರಿ. ನೀವು ಬರ್ದಿದ್ದು ಮಸ್ತಾಗಿದೆ ಅದು. ಅದು ಮೊದಲೇ ಬರ್ತಿದ್ದೀವಿ ರೀ ಇದನ್ನು. ಯಾವಾಗ ಪುಲ್ವಾಮ ದಾಳಿ ಆತಲ್ಲ, ಅದು ಅಭಿನಂದನ ಸೆರೆ ಹಿಡಿದಿದ್ರಲ್ರಿ ಅವ್ರು, ಅವಾಗ ಬರೋದು ಹಾಡಿದ್ವಿ ಅದನ್ನು ಯೂಟ್ಯೂಬ್ ರೆಕಾರ್ಡಿಂಗ್ ಮಾಡಿದ್ವಿ. ಅದನ್ನು ಹಂಗೆ ಸಾದಾ ರೆಕಾರ್ಡಿಂಗ್ ಮಾಡಿದ್ವಿ. ಅದನ್ನು ಮೊನ್ನೆ ನಮ್ಮ ಹುಡುಗರು ಹಾಕಿಬಿಟ್ರೆ ಯೂಟ್ಯೂಬ್ಗೆ ಭಾರಿ ಓಡಾದತ್ರಿ. ಈಗ ಸತ್ಯ ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈಗ ಹೊಸ ಹುಡುಗರುಗಳು ಯೂಟ್ಯೂಬಲ್ಲಿ ತುಂಬ ಜನಪದ ಸಾಂಗ್ಸ್ ಅಂತ ಮಾಡ್ತಾರೆ, ಕೆಲವು ಅಶ್ಲೀಲತೆ ಇರುತ್ತೆ ಅದರಲ್ಲಿ. ಹೇಗೆ ಪ್ರತಿಕ್ರಿಯಿಸ್ತೀರಿ? ಹೇಳಿ ಆಗಲೇ ನಿಮ್ಗೊಂದು ಮಾತನ್ನ, ಕಲಾವಿದರು ಅಂದ್ರೆ ಅವರಿಂದ ಸಮಾಜ ಸುಧಾರಣೆ ಆಗ್ಬೇಕು, ಹೌದಲ್ಲ ರೀ? ನಮ್ಮಿಂದ ಸಮಾಜ ಕೆಡಬಾರ್ದು. ಮತ್ತು ಜನ ಅದನ್ನು ಕೇಳ್ತಾರೆ ಅಂದಾಗ ಅವ್ರು ಹಾಡಾಕ್ತಾರೆ, ಅವ್ರಿಗೆ ತಪ್ಪಲ್ಲ ಅದು. ಅದಕ್ಕೆ ಜನ ಭಾರಿ ಅದನ್ನು ಜಾಸ್ತಿ ಅದನ್ನು ಕೇಳ್ತಾರೆ ಹುಡುಗರು. ಒಳ್ಳೆ ಹಾಡು ಯಾರು ಕೇಳ್ತಾರೆ ಹೇಳ್ರಿ? ಒಳ್ಳೆ ಹಾಡು ರಗಡದಾವೆ ಯೂಟ್ಯೂಬ್ನಾಗ ರೀ, ಸಾಕಷ್ಟು ಒಳ್ಳೆ ಈಗ ಬಿಜಾಪುರ ಸಿದ್ದೇಶ್ವರಪ್ಪಗಳು ಪ್ರವಚನ ಸಾಕಷ್ಟು ಅದಾವೆ. ಅವ್ನು ಯಾರು ಕೇಳ್ತಾರೆ ಹೇಳ್ರಿ? ವರ್ಷಗಟ್ಟಲೆ ಆದರೂ 1000 ವ್ಯೂಸ್ ಆಗಿರೋದಿಲ್ಲ ಅವು. ಈಗ ಅಶ್ಲೀಲ ಒಂದು ಹಾಡು ಜಾನಪದ ಬಿಡ್ರಿ, ಬೆಳಗ್ಗೆ ಹರಿದಾಗ ಲಕ್ಷಗಟ್ಟಲೆ ಜನ ನೋಡ್ತಾರೆ. ಅದಕ್ಕೆ ಜನ ಕೇಳ್ತೈತೆ ಅಂದಾಗ ಅವ್ರು ಹಾಡ್ತಾರೆ, ಅವ್ರು ತಪ್ಪಲ್ಲ, ಹೌದಲ್ಲ ರೀ? ಇನ್ನೊಂದು ಅಂಗಡಿ ಇಟ್ಟೇನಿ, ಇದು ಕಲಾವಿದ್ರು ಅಂದ್ರೆ ನಮ್ಮ ಮುಂದಕ್ಕೆಲ್ಲ ಇರ್ತದೆ ರೀ. ಅಶ್ಲೀಲ ಹಾಡ್ಬೇಕಂದ್ರೆ ಹಾಡಕ್ಕೆ ಬರ್ತದೆ ನಮ್ಗೆ. ಇಂಥವೆಲ್ಲ ಹಾಡೋರ್ಗೆ ಅಶ್ಲೀಲ ಹಾಡಕ್ಕೆ ಬರ್ತದಲ್ಲೇನು ರೀ? ಆದ್ರೆ ಹಾಡಬಾರ್ದು ಅಂತ ನಮ್ಮ ವೈಯಕ್ತಿಕ ವಿಚಾರ. ಆದ್ರೆ ಅವ್ರವ್ರ ಈಗ ಮತ್ತು ಏನು ಮಾಡೋಕ್ಕಾಗಲ್ಲ. ಅವ್ರ ಟ್ರೆಂಡ್ ಜಾಸ್ತಿ ಐತಿ, ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಅದಾರ, ಜಾಸ್ತಿ ಅವ್ರಿಗೆ ಸಬ್ಸ್ಕ್ರೈಬರ್ ಅದಾರ. ಮತ್ತು ಜನ ಕೇಳ್ತೈತೆ ಅಂದಾಗ ಈಗ ನಾನು ಕಿರಾಣಿ ಅಂಗಡಿಯಾಗ ಸಿಗರೇಟ್ ಮಾರಬಾರ್ದು, ಸಿಗರೇಟ್ ಅಂತ ಸಿಗರೇಟ್ ತಂದಿಟ್ಟೆ ಅಂದಾಗ ಸೇದವ್ರು ಬಂದು ತೊಗೋತಾರೆ ಅಂತಂದಾಗ ಅವು ತಂದಿಡ್ತೇನೆ ರೀ ನಾನು. ಯಾರು ಬಂದು ತೊಗೊಳಿಲ್ಲ ನಾನು ಯಾಕೆ ತಂದಿಡ್ತೇನೆ ಹೇಳ್ರಿ? ಜನ ಕೇಳ್ತೈತೆ ಅಂದಾಗ ಅವ್ರು ಹಾಡೋರು ಅವ್ನು ಕೇಳೋದು ಬಿಟ್ರೆ ಅವ್ರು ಹಾಡೋದು ಬಿಡ್ತಾರೆ. ಒಳ್ಳೇದಕ್ಕಿಂತ ಜಾಸ್ತಿ ಈಗ ಅಂಥದಕ್ಕನ್ನ ಕಿವಿ ನಾಟಿಗೆ ಹಾಕೋರು. ಮತ್ತು ಏನು ಮಾಡೋಕ್ಕಾಗಲ್ಲ ರೀ ಅದಕ್ಕೆ. ಬಟ್ ನಡೀತಾ ಇದೆ ಲೈಫ್, ಏನು ಆರಾಮಿಲ್ಲ, ನೀವೈತ್ರಿ? ತೃಪ್ತಿ ಐತ್ರಿ. ನಾನು ಅಲ್ಲಿ ಬರಲಿಲ್ಲ ಇಲ್ಲಿ ಬರಲಿಲ್ಲ ಕೊರತೆ ಇಲ್ಲ. ಏನು ಕೊರತೆ ಇಲ್ಲ ರೀ. ಅದು ಹೇಳೇನು ರೀ ನಿಮ್ಗೆ, ನೆಮ್ಮದಿ ಇದ್ರೆ ಸಾಕು ಜೀವನದಾಗ. ಏನೂ ಇರ್ಲಿಕ್ಕೂ ಆರಾಮಿರ್ಬೋದು ನಾವು. ನೆಮ್ಮದಿನೇ ಇಲ್ಲ ಅಂದ್ರೆ ಏನು ಮಾಡೋರು ನೀವು? ಈಗ ಕೋಟಿಗಟ್ಟಲೆ ಇದ್ದರೂ ನೆಮ್ಮದಿನೇ ಇಲ್ಲ, ಏನು ಮಾಡೋರು? ನೆಮ್ಮದಿ ಇದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ನಿದ್ದೆ ನಿಮಗೂ ಅಷ್ಟೈತೆ, ಅದು ನಮಗೂ ಅಷ್ಟೈತೆ. ಇವತ್ತು ಕೋಟ್ಯಾಧೀಶ್ವರಿಗೂ ಅಷ್ಟೈತೆ. ಅದು ಕೋಟ್ಯಾಧೀಶ್ವರ ಗಾದಿ ಮೇಲೆ ಮಾಡ್ಕೊಂಡು ಅಂದ್ರೆ ಅವ್ಗೊಂದು ನಮ್ಮನ್ನು ಬೇರೆ ನಿದ್ದೆ ಎತ್ತದಲ್ಲ ಹತ್ತದನ್ರಿ. ಅವನು ನಿದ್ದೆ ಒಳಗೆ ಆಗುವಷ್ಟು ಆನಂದ ಈ ಕಲ್ಲು ಮ್ಯಾಗ ಮಕ್ಕೊಂಡ್ರೆ ನಮಗೆ ನಿದ್ದೆ ಆಗುವಂಥ ಆನಂದ ಒಂದೈತೆ. ಅದು ಫರ್ಕಿಲ್ಲ. ಡಬಲ್ ಪ್ಯಾನ್ ಹಚ್ಕೊಂಡು ನಾವು ಡಬಲ್ ಗಾದಿ ಮ್ಯಾಗ ಹಾಕಿ ಮಕ್ಕೊಂಡ್ರು ಒಬ್ಬ ಭಿಕ್ಷುಕ ರೋಡ್ ಸೈಡ್ ಒಂದು ಕಲ್ಲು ಮೇಲೆ ಮಾಡ್ಕೊಂಡು ಅಂದರು ನಿದ್ದೆ ಒಳಗೆ ಆಗುವಂಥ ಆನಂದ ಅಷ್ಟೇ ಇದೆ. ಈಗ ನೀವು ಹುಗ್ಗಿ ಹೋಳಿಗೆ ಊಟ ಮಾಡ್ತೀರಿ, ನಾನು ಕಟಕ್ ರೊಟ್ಟಿ ಖಾರ ಅಂತೀನಿ. ಕಟಕ್ ರೊಟ್ಟಿ ಖಾರದಾಗ
ಸಿಗುವಂಥ ನನಗೆ ಆನಂದ, ಇವಾಗ ಹುಗ್ಗಿ ಒಳಗೆ ಸಿಗುವಂಥ ಆನಂದ ಒಂದೈತಿ. ಅದು ಫರ್ಕಿಲ್ಲ. ಪದಾರ್ಥ ಬೇರೆ ಬೇರೆ ಅದಾವ. ಸೊ ಆನಂದ ಹುಡ್ಕೊಳ್ಳೋದು ಕಲ್ತ್ಕೋಬೇಕು ನಾವು. ಹೌದೌದು, ಆನಂದ ಒಳಗೈತಿ, ಹೊರಗಿಲ್ಲ. ಹೊರಗೆ ಆನಂದ ಇಲ್ಲೇ ಇಲ್ಲ, ಒಳಗೆ ಐತಿ ಆನಂದ. ಒಳಗೆ ಹೋದಾಗ ಆನಂದ ಹಾಕತ್ರಿ. ನೀವು ಹೆಂಡತಿ ಕೂಡ ಭೋಗ ಮಾಡಿದಾಗ ಆಗುವಂಥ ಆನಂದ ಹೆಂಡತಿ ಒಳಗಿಲ್ಲ, ನಿಮ್ಮ ಒಳಗೈತಿ. ಅಲ್ಲಿ ಬಂದು ನಿಮ್ಗೆ ತೋರ್ತೈತಿ. ಕ್ಷಣಿಕ ಆನಂದ ಅಂತಾರೆ. ಊಟ ಮಾಡೋದಾಗ ಆನಂದ ಆಕತಿಲ್ಲ ರೀ, ಆ ಊಟದಾಗ ಆನಂದ ಇಲ್ಲ. ಅದು ಒಳಗೆ ಸ್ವಾದ, ಅದನ್ನು ಉಸಿರು, ಅದನ್ನು ಒಳಗೆ ಇಲ್ಲಿ ಇದು ಆನಂದ. ಅದನ್ನು ನೀವು ಸ್ವೀಕಾರ ಮಾಡಿದಾಗ ಆನಂದವಾಗಿ ನೀವು ಊಟ ಮಾಡಿದ್ರೆ ನಿಮ್ಗೆ ಆನಂದ ಆಕೈತೆ. ಅದು ಒಂದು ಏನೋ ಒಂದು ದ್ವೇಷ ಒಂದು ಇದು ಇಟ್ಕೊಂಡು ನೀವು ಸಿಟ್ಟಿಗೆದ್ದು ಉಂತಿದ್ರಿ ಅಂತಂದ್ರೆ ವಿಷ ಆಕೈತೆ. ಅದು ರುಚಿ ನಿಮ್ಮ ನಾಲಿಗೆ ಒಳಗೆ ರುಚಿ ಐತಿ, ಆ ಅಡುಗೆ ಒಳಗೆ ರುಚಿ ಇಲ್ಲ. ಅದ್ರಿ ಖಾರ ಉಪ್ಪು ಹುಳಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಿಮ್ಮ ನಾಲಿಗೆ ಒಳಗೆ ಐತಿ ಅದು, ಹೌದಲ್ಲ ರೀ? ಆನಂದ ಹೊರಗಿಲ್ರಿ, ಮತ್ತು ಒಳಗೈತೆ ಆನಂದ, ನಿತ್ಯಾನಂದ. ಋಷಿ ಮುನಿಗಳೆಲ್ಲ ಒಳಗೆ ಹುಡುಕಿದ್ರೆ, ಅವರು ಹೊರಗೆ ಹುಡುಕಲಿಲ್ಲ. ಅವರು ಗಡ್ಡಿಗೆ ಅನಿಸುತ್ತಿಂದ ಅರಣ್ಯದೊಳಗೆ ಇರ್ತಿದ್ರೆ ಅವರು ಎಷ್ಟು ಆನಂದ ಇದ್ರಿ, ಎಷ್ಟು ಆರಾಮಿದ್ರಿ. ಅವ್ರಂತೇನು ಅರಮನೆ ಇತ್ತು, ಏನು ಸಾಕಷ್ಟು ಬಂಗಾರ ಮುತ್ತು ರತ್ನ ರೂಪಾಯಿ ಇತ್ತು, ಏನಿತ್ತು ಅವ್ರಿಗೆ? ಗಡ್ಡಿಗೆ ಅನಿಸುತ್ತಿಂದ ಇದ್ರು. ಅವರು ಆನಂದವಾಗಿದ್ರು. ಅವರು ಆನಂದ ರೊಕ್ಕ ರೂಪಾಯಿ ಒಳಗಿಲ್ಲ, ಶ್ರೀಮಂತಿಗೆ ಒಳಗಿಲ್ಲ. ಸಾಕಷ್ಟು ಶ್ರೀಮಂತ ಇರ್ತಾನೆ, ಆನಂದ ಇರ್ತದನ್ರಿ ಅವ್ರಿಗೇನು? ಸಾಕಷ್ಟು ಇದಿರ್ತೈತೆ ಅವ್ರಿಗೆ, ಒತ್ತಡ ಇರ್ತೈತಿ. ಇದನ್ನೆಲ್ಲ ಬಿಟ್ಟಾಗ ಆನಂದ ಐತೆ ನೋಡ್ರಿ. ನೀವು ಯಾವಾಗ ಕೈ ಬಿಡ್ತೀರಿ ಅವಾಗ ಆನಂದ ಆಗತ್ತೆ. ಯಾವಾಗ ಇಲ್ಲಿ ಮಟ್ಟ ಹಿಡ್ಕೋತೀರಿ ಅವಾಗ ಆನಂದ ಆಗೋಲ್ಲ. ಈಗ ನೀವು ಮಲ್ಕೋತೀರಿ ಅಲ್ಲ, ಇದನ್ನೆಲ್ಲ ಬಿಟ್ಟಾಗ ನಿದ್ದೆ ಹತ್ತದ ನಿಮ್ಗೆ, ಹೌದಲ್ಲ ರೀ? ತಲೆ ಒಳಗೆ ಏನಾರು ತುಂಬ್ಕೊಂಡು ಮಕ್ಕೋರಿ, ಹೊಳ್ಯಾಡಕ್ಕೆ ಸರಿ ಮಾಡ್ತಾರೆ, ನಿದ್ದೆ ಹತ್ತಲ್ಲ. ಅಷ್ಟು ಹೊಳ್ಯಾಡಿ ತೊಳೆ. ಇದನ್ನು ಬಿಟ್ಟಾಗ ಸುಖ ಐತಿ, ಇದನ್ನು ಹಿಡ್ಕೊಂಡು ಮಾಡ್ರೆ ನಿಮ್ಗೆ ಸುಖ ಇಲ್ಲ. ನಿದ್ದೆ ಹತ್ತಬೇಕಾದ್ರೆ ಇದನ್ನೆಲ್ಲ ಬಿಟ್ಟು ಹೋಗಿರಿ. ನಿದ್ದೆ ಆನಂದದ ಒಂದು ಬ್ರಹ್ಮಜ್ಞಾನದ ಒಂದು ಶಾಂಪಲ್ ರೀ. ಅದು ಮೈನಂತ ತೊಗೊಳಕ್ಕೆ ಹೋಗಿರಿ ನೀವು, ಒಂದು ಹೆಚ್ಚು ಕೊಡ್ತಾರೆ ಅವ್ರು, ತಿಂದು ನೋಡ್ರಿ ಅಂತೇಳಿ. ಅದನ್ನು ತಿಂದು ನೋಡಿರಿ, ರುಚಿ ನೋಡಿ ಅಂತ ಖರೀದಿ ಮಾಡ್ತೀರಿ. ಇದನ್ನು ನೋಡಿ ಕಡೆ ಬರಲಿ ಅಂಥೇಳಿ ಆನಂದ ನಿದ್ದೆ ಒಳಗೆ ಅದನ್ನು ಶಾಂಪಲ್ ಇಟ್ಟ ಪರಮಾತ್ಮ. ನಿದ್ದೆ ಒಳಗೆ ಆಗುವಂಥ ಆನಂದನೂ ಅದು ನಿತ್ಯಾನಂದ ಅಲ್ಲ, ಹೌದ್ರಿ? ನಿದ್ದೆ ಒಳಗೆ ಆ ಸುಖ ಐತಿಲ್ಲ ರೀ. ಅಲ್ಲೇನು ಹೆಂಡತಿ ಅದಾಳು, ರೊಕ್ಕ ಏನು ಸಾಕತ್ತೀರೋ, ಏನು ಮಾಡ್ತೀರಿ ಇಲ್ಲಿ ನೀವು? ಯಾರ್ದಾರ ನಿದ್ದೆ ಮಾಡಿದ್ಬಿಡ್ರಿ, ಏನಾಗೈತೆ ನಿಮ್ಮ ಪರಿಸ್ಥಿತಿ? ಇಲ್ಲಿ ಸಮ ಉಳಿದಾರ. ನಿದ್ದೆ ಒಳಗೆ ಏನೈತಿ ಹೇಳ್ರಿ? ಏನೂ ಇಲ್ಲ, ಆನಂದ ಐತಿಲ್ಲ ರೀ. ಅದು ಇಲ್ಲಿಂದ ಬಂತು ರೀ, ಹೊರಗೆ ಇಲ್ಲಿಂದ ಬಂತು. ನಿಮ್ಮ ಒಳಗೈತೆ ಅದು, ನಿಮ್ಮ ಒಳಗೆ ಆನಂದ ಐತಿ, ಹೊರಗಿಲ್ಲ. ಇಷ್ಟು ತಿಳ್ಕೊಂಬಿಟ್ಟು ಜೀವನ ಆರಾಮಾಗದ್ರಿ. ರಾಗ ಮಾಡಬಹುದು, ಜಾಗ ನೋಡಿ ರಾಗ ಮಾಡಬಹುದು. ರಮೇಶ್ ಕುರುಬಗಟ್ಟಿ ಅವರು ನೋಡಿ, ಮಾಗಿ ಜೀವನದಲ್ಲಿ ಮಾಗಿ ಎಷ್ಟು ಒಳ್ಳೆಯ ತತ್ವಜ್ಞಾನಿ ಆಗಿದ್ದಾರೆ. ಅವರು ತತ್ವಪದ ಹಾಡ್ತಾ, ಭಜನಾ ಪದ ಹಾಡ್ತಾನೆ ತಾವೇ ಸ್ವತಃ ಒಬ್ಬ ಜ್ಞಾನಿಯಾಗಿದ್ದಾರೆ. ಅಂದರೆ ಅದೇ ಬೆಳವಣಿಗೆ, ಮಾಗುವಿಕೆ ಅಂದರೆ ಅದೇ ಅಂತ ನನಗನ್ಸುತ್ತೆ. ಹಾಗಾಗಿ ಅವರಿಗೆ ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ಸರ್ ನಿಮಗೆ ಅನಂತ ಧನ್ಯವಾದ ಸರ್. ನಿಜವಾದ ಬದುಕಿನ ಅರ್ಥ ತಿಳಿಸ್ಕೊಟ್ರಿ ನೀವು. ಹುಸಿ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ. ಹುಸಿ ಅಲ್ರಿ, ನಮ್ಮ ಹಿರಿಯರನ್ನ ನಮ್ಮ ಮನೆ ಒಳಗೆ ಇಟ್ಬಿಟ್ಟಾರ. ಸಿಟಿ ಒಳಗೆಲ್ಲ ಇಲ್ಲಿಗೆ ಅದ ಹಸಿ ಬಿಡಿಂಗ್ನಾಗ ಹುಸಿ ಅನ್ನೋದಿಲ್ಲ. ಅಲ್ಲಿ ಅವ್ರಿಗೆ ಗೊತ್ತೂ ಇಲ್ಲ ಅದ. ಈ ಹಳ್ಳಿಗಳದಾಗ ಪ್ರತಿ ಮನೆಯೊಳಗೆ ಹೋಗ್ರಿ ನೀವು, ಹುಸಿ ಐತಿ. ಪ್ರತಿ ಮನೆಯಾಗ ಹೋಗ್ರಿ ನೀವು, ಹುಷಿಯಾಗಾದ ಒಳಗೆ ಹೋಗ್ಬೇಕು. ನೀವು ಹುಷಿಯಾಗಾದ ಒಳಗೆ ಹೋಗ್ಬೇಕು, ಹುಷಿಯಾಗಾದ ಹೊರಗೆ ಹೋಗ್ಬೇಕು. ಹೊರಗೆ ಹೋಗ್ಬೇಕಾದ್ರೆ ಹೇಳ್ತದಂದ್ರೆ ಹುಸಿ. ನೀವು ಹೊರಗೆ ಹೋಗಿ ಏನು ಮಾಡಿದ್ರು ಹುಸಿ ತಿಳ್ಕೊಂಡು ಮಾಡ್ಬೇಕು ಅಷ್ಟೇ, ಮಾಡಬಾರ್ದಂತಲ್ಲ. ಅದನ್ನು ನೀವು ಖುಷಿ ಅಂತ ತಿಳ್ಕೊಂಡು ಮಾಡಿದ್ರೆ ಆರಾಮಿರ್ತೀರಿ. ತಿಳಿದ್ರಿ? ಹೊರಗೆ ಹೋಗಿ ಏನೋ ಯಾವಾರ ಮಾಡಿ ಬಂದಿರಿ, ಒಳಗೆ ಹೋಗ್ಬೇಕಾದ್ರೆ ಮತ್ತೆ ಹೇಳ್ತದ ಖುಷಿಯಾಗಿ ದಾಟಿ ಹೋಗ್ಬೇಕಲ್ಲ ಒಳಗೆ. ನೀವು ಏನು ಮಾಡಿ ಬಂದ್ರೆ ಖುಷಿಪ್ಪ, ಅದನ್ನು ಭಾಳ ತೆರೆಯಾಗಿ ತುಂಬ್ಕೋಬೇಡ, ತೆರೆಯಾಗಿ ಹಚ್ಕೋಬೇಡ, ಖುಷಿ ಅಂತ ತಿಳ್ಕೊಂಡು ಒಳಗೆ ಹೋಗು. ನಿತ್ಯದಲ್ಲಿ ನಮ್ಮ ಮನೆ ಒಳಗೆ ಇಟ್ಬಿಟ್ಟಾರೆ ಹಿರಿಯರು ಅದನ್ನು. ಮತ್ತು ನಿಮಗೆ ಧ್ವನಿಯೇ ಸಂಪತ್ತು. ಧ್ವನಿ ನೋಡ್ರಿ, ಅದು ಪರಮಾತ್ಮ ಕೊಟ್ಟಂಥ ದೇಣಿಗೆ. ಇದನ್ನು ನಾವು ಮಾಡ್ಕೊಳೋದಲ್ಲ. ಜ್ಞಾನ ಸಂಪಾದನೆ ಮಾಡ್ಕೋಬೋದು, ನಾವು ಓದ್ಬೋದು, ಸಾಕಷ್ಟು ಬುಕ್ಗಳನ್ನು ಓದ್ಬೋದು, ನೋಡಿ ಕಲಿಬೋದು. ಈ ಧ್ವನಿ ಏನೈತಲ್ರಿ, ಇದು ಪರಮಾತ್ಮ ಕೊಟ್ಟಂಥ ದೇಣಿಗೆ. ಇದು ಪರಮಾತ್ಮ ಇದೊಂದು ಅದ್ಭುತ ಪ್ರಪಂಚ ನಿರ್ಮಾಣ ಮಾಡ್ಯಾನ. ಅದ್ಭುತ. ಈ ಜಗತ್ತಿನಾಗ ಎಷ್ಟು ಜನಸಂಖ್ಯೆ ಐತಲ್ಲ, ಒಬ್ಬರಂಗೆ ಒಬ್ಬರು ಧ್ವನಿ ಇಲ್ಲ. ಅದೇನ್ರಿ? ಒಂದು ಸ್ವಲ್ಪ ಮಿಸ್ಟಿಕ್ ಪರಕಿದೆ. ಒಬ್ರಂಗೆ ಒಬ್ರು ಮಖ ಇಲ್ಲ ಅಂತ ಒಂದು ಎಂಥ ಶಿಲ್ಪಿ ಇರ್ಬೋದು ಹೇಳ್ರಿ. ಅದ್ಭುತ ನಿರ್ಮಾಣ ಮಾಡಿ ಹೋಗೋದಾನೆ ಅದನ್ನು. ಮತ್ತು ಪರಮಾತ್ಮ ಒಮ್ಮೆ ನಿಮ್ಗೇನು ಹುಡ್ಸ್ಯಾನಲ್ಲ, ಆಮೇಲೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಅವು ಏನಾರು ಕೊಡ್ತಾನಂದ್ರೆ ಸುಳ್ಳು. ನನ್ನ ವಿಚಾರದಾಗ ಅದ್ಭುತವಾದಂಥ ಇದು ಶರೀರ ಕೊಟ್ಬಿಟ್ಟ ನಿಮ್ಗೆ. ಇದ್ರಾಗ ಮಾಡ್ಕೋಬೇಕು ನೀವು. ಆಮೇಲೆ ಹೊಳ ಮಳ ಕೊಡಕ್ಕೆ ಬರೋದಿಲ್ಲ ಅದು. ಪರಮಾತ್ಮ ಹೊಳ ಮಳ
ಅಲ್ರಿ ನಿಮ್ಗೊಂದು ಸಾಕಷ್ಟು ಶಕ್ತಿ ಇರುವಂಥದ್ದೊಂದು ಇದ್ರೊಳಗೆ ಬೇಕಾದ್ದು ಮಾಡ್ಕೋಬೋದು. ಮಹಾ ತತ್ವಜ್ಞಾನಿ ಆಗ್ಬೋದು, ದೊಡ್ಡ ವಿಜ್ಞಾನಿ ಆಗ್ಬೋದು, ಏನು ಬೇಕಾದ್ರೂ ಮಾಡ್ಕೊಳ್ಳುವಂಥದ್ದು ಒಂದು ಅದ್ಭುತವಾದಂಥದ್ದು ಒಂದು ಶರೀರ ನಿಮ್ಗೆ ಕೊಟ್ಬಿಟ್ಟ ನಾವು. ಆಮೇಲೆ ನನಗೆ ಅದನ್ನು ಕೊಡು ಇದನ್ನು ಕೊಡೋದು ಕೊಡೋಣ ನಾವು ಮಾಡ್ಕೋಬೇಕು ನಾವು ಅಷ್ಟೇ. ಹೌದಲ್ರಿ? ಇದನ್ನು ದೇವರ ನನಗೊಂದು ಕಂಠ ಕೊಟ್ಟಾನ, ಇದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕಣ್ಣ. ಇದರಿಂದ ನಾ ಎಂಥವು ಹಾಡು ಹಾಡಬೇಕು, ಜನರಿಗೆ ಏನು ಕೊಡ್ಬೇಕು, ಇದು ನನಗೆ ಒಳ್ಳೆಯ ಕಂಠ ಕೊಟ್ಟಾನವ, ಒಳ್ಳೆಯ ರೀತಿಯಿಂದ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು. ಹೌದಲ್ರಿ? ಅದನ್ನು ನಾವು ಹಂಗೆ ಅಸಲಿ ಇಲ್ಲ, ಹಂಗೆ ಇಂಥ ಹಾಡಿ ಈ ಕಂಠದ ಬೆಲೆ ಕಡಿಮೆ ಮಾಡ್ಕೋಬಾರ್ದು. ಇಲ್ಲಿ ಮುಗ್ಸೋಕೆ ಮೊದಲು ಒಂದೊಂದು ತತ್ವಪದ ಕೇಳ್ಬೇಡ ನಿಮ್ಮಿಂದ. ಕೇಳಿದ್ರೆ ನೋಡಿಕೋ ತಮ್ಮ ನಿನ್ನ ಸ್ಥಿತಿಗತಿ ನೀನ ನೋಡಿ ತಿಳಕೋ. ನಮ್ಮ ಸ್ಥಿತಿಗತಿ ನಾವು ಯಾವ ರೀತಿ ಎಲ್ಲಿ ಹೊಂಟೀವಿ ಅನ್ನೋದು ನಮ್ಗೆ ಗೊತ್ತದ, ನಿಮ್ಗೆ ಗೊತ್ತಾಗೋಲ್ಲ. ಹೌದಲ್ರಿ? ನಮ್ಮ ಒಳಗೆ ನಮ್ಮ ಮನಸ್ಸು ಏನು ಕೆಲಸ ಮಾಡ್ತದೆ ಅನ್ನೋದು ನನಗೆ ಗೊತ್ತಾಗತ್ತದ, ನಿಮ್ಗೆ ಅದು ಗೊತ್ತಾಗೋಲ್ಲ. ಒಬ್ಬ ಸುಂದರವಾದಂಥ ಸ್ತ್ರೀ ಬಂದ್ರೆ ಅದು ಒಳಗೆ ನಮ್ಮ ಒಳಗೆ ಏನು ನಡೆದ ಅನ್ನೋದು ನನಗೆ ಗೊತ್ತಾಗತ್ತೆ, ನಿಮ್ಗೆ ಗೊತ್ತಾಗೋಲ್ಲ. ಹೌದಲ್ರಿ? ನೋಡಿಕೋ ತಮ್ಮ ನಿನ್ನ ಸ್ಥಿತಿಗತಿ ನೀನ ನೋಡಿ ತಿಳಕೋ. ನೀನು ಯಾವ ಕಡೆ ನಡೆದಿ ನೀನ ನೋಡಿ ದಾರಿ ಹಿಡ್ಕೋನು. ನೀ ಯಾಕಡೆ ಹೊಂಟಿ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅದ ನಮ್ಗೆ ಗೊತ್ತಾಗೋಲ್ಲ. ಶಾಸ್ತ್ರ ಅಂದರದು ಮಂದಿ ಸುದ್ದಿ ಅಲ್ಲ, ನನ್ನದೇ ಸುದ್ದಿ ಎಂದು ತಿಳಕೋ ಎಂದರು ನಮ್ಮ ಆತ್ಮಾನಂದರು. ನನ್ನದೇ ಸುದ್ದಿ ಎಂದು ತಿಳಕೋ ಎಂದರು ನಮ್ಮ ಆತ್ಮಾನಂದರು. ನಾವೇನು ಹೇಳಿದೀವಲ್ರಿ, ಹೊರಗಿನವ್ರ ವಿಚಾರ ಅಲ್ಲ, ಅಲ್ಲಿದೆ ಎಲ್ಲ ನಮ್ಮ ವಿಚಾರ. ಆಗಲೇ ನಿದ್ದಿದ್ದು ಹೇಳಿದ್ವಿ ನಿಮ್ಗೆ, ಎಲ್ಲ ನಮ್ಮ ವಿಚಾರ ಅಲ್ಲ, ಇನ್ನೊಬ್ರಿಗೆ ಹೇಳೋದಲ್ಲ ಅಲ್ಲ, ನಾವು ಅಂತ ತಿಳ್ಕೊಬೇಕು. ಅದನ್ನು ಇದು ಒಂದು ತತ್ವಪದ ರೀ, ಅದ್ಭುತ ತತ್ವಪದ. ತಿಳ್ಕೊಬೇಕೆ ನಾವು. ಏನು ತಿಳ್ಕೊಬೇಕು? ತಿಳ್ಕೋಬೇಕು ತಮ್ಮ ತಿಳ್ಕೋಬೇಕು, ತಿಳ್ಕೋಬೇಕು ತಮ್ಮ ತಿಳ್ಕೋಬೇಕು. ಮಾನವ ಜನ್ಮ ಇದು ನೆನಪಾಗಲ್ಲ. ತಿಳ್ಕೋಬೇಕು ತಮ್ಮ ತಿಳ್ಕೋಬೇಕು, ತಿಳ್ಕೋಬೇಕು ತಮ್ಮ ತಿಳ್ಕೋಬೇಕು. ತಿಳ್ಕೊಂಡು ಮಾನವ ಜನ್ಮ ಉಳ್ಕೊಂಡ ಹೋಗಬೇಕು. ತಿಳ್ಕೊಂಡು ಮಾನವ ಜನ್ಮ ಉಳ್ಕೊಂಡ ಹೋಗಬೇಕು. ತಿಳ್ಕೋಬೇಕು ತಮ್ಮ ತಿಳ್ಕೋಬೇಕು. ನಾವು ಏನೇನು ತಿಳ್ಕೊಬೇಕು ಈ ಜೀವನ ಮಾಡ್ಬೇಕಲ್ರಿ. ಮೊದಲ ಈಗ ನೀವು ಕಲಾ ಮಾಧ್ಯಮದವ್ರ, ಈ ಕಲಾ ಮಾಧ್ಯಮ ಇದೊಂದು ನೀವು ಚಾನಲ್ ನಡೆಸ್ಬೇಕಾದ್ರೆ ಇದ್ರ ಬಗ್ಗೆ ನಿಮ್ಗೆ ಜ್ಞಾನ ಐತಿ, ಇದ್ರ ಬಗ್ಗೆ ತಿಳ್ಕೊಂಡು ಬಂದಿರಿ ನೀವು. ಹೌದಲ್ರಿ? ಇಲ್ಲಾಂದ್ರೆ ಬರೋಕೆ ಬರ್ತಲ್ಲ ಅದ. ಇದ್ರ ಬಗ್ಗೆ ನಿಮ್ಗೆ ಅಲ್ಪ ಸ್ವಲ್ಪದಾದ ಜ್ಞಾನ ಐತಿ. ನೀವು ಕುರುಬಟ್ಟಿಗೆ ಹೋಗ್ಬೇಕು, ಇವ್ರು ಮಾತಾಡ್ಸ್ಬೇಕು, ತಿಳ್ಕೊಂಡು ಬಂದಿರಿ ಈಗ ನೀವು. ಹಂಗಾದ್ರೆ ಈ ಜೀವನ ಮಾಡಕ್ಕೆ ನಾವು ತಿಳ್ಕೊಬಾರ್ದು. ಇದು ಕ್ಷಣಿಕಿದೆ, ಇದು ವ್ಯವಹಾರ. ಇದು ಮಾಡಕ್ಕೆ ಬಂದಿದ್ದು ವ್ಯವಹಾರ. ನೀವು ಇದನ್ನ ತಿಳ್ಕೊಂಡ್ ಬಂದಿರಿ ಈಗ ನೀವು. ಇದನ್ನ ಮಾಡಕ್ಕೆ ತಿಳ್ಕೊಬೇಕ. ಇನ್ನಿಂತ ಕಠಿಣವಾದಂಥ ಸಂಸಾರ ನಡೆಸಬೇಕಾದ್ರೆ ತಿಳ್ಕೊಬಾರ್ದು. ತಿಳ್ಕೊಂಡು ಮಾಡ್ಬೇಕು. ತಿಳ್ಕೊಂಡು ಮಾಡಿದ್ರೆ ಸರಳ ಆಕತಿ. ಏನು ತಿಳ್ಕೊಬೇಕು? 84 ಲಕ್ಷ ಜನ್ಮ ತಿರುಗಿ ಇಲ್ಲಿ ಬಂದಿ ತಿಳ್ಕೋ. 84 ಲಕ್ಷ ಜನ್ಮ ತಿರುಗಿ ಇಲ್ಲಿ ಬಂದಿ ತಿಳ್ಕೋ. ಅರಿವಿನ ಜನ್ಮಕ್ಕ ಬಂದು ಅರ್ಧ ಮರ್ಧ ಮಾಡುವ ಜಾಕೋ. ಬಾಬಾ ಬಂಧನದಿಂದ ಮುಕ್ತಿ ಪಡೆಯಬೇಕು. 84 ಲಕ್ಷ ಜನ್ಮ ತಿರುಗಿ ಈ ಮನುಷ್ಯ ಜನ್ಮಕ್ಕೆ ಬಂದೇವನು ನಮ್ಗೆ ಗೊತ್ತಿರ್ಬೇಕು. ಗೊತ್ತೈತ್ರಿ? ಅಂದಾಗಿದಾರ ಜೀವನಕ್ಕೆ ಮಾನವ ಜನ್ಮ ಹುಟ್ಟಬೇಕಾದ್ರೆ ಮತ್ತೆ 84 ಲಕ್ಷ ಜನ್ಮ ತಿರುಗ್ಬೇಕು. ಮಾನವ ಜನ್ಮ ಇದು ಮುಕ್ತಿ ದ್ವಾರ ಬಾಗಿಲ ತಿಳ್ಕೋ. ಮುಕ್ತಿ ದ್ವಾರ ಬಾಗಿಲಕ್ಕೆ ಬಂದಿರಿ ಈಗ ನೀವು. ಮುಕ್ತಿಯ ದ್ವಾರ ಬಾಗಿಲು. ಮಾನವ ಜನ್ಮ ಮುಕ್ತಿಯ ದ್ವಾರ ಬಾಗಲ್ಲ, ಮುಕ್ತಿ ಪಡಿಬೇಕು ಇಲ್ಲಿ. ಅದು ನಮ್ಗೆ ಗೊತ್ತಿರ್ಬೇಕು.
ಮಾನವ ಜನ್ಮ ಅಂದ್ರೆ ಇದು ಎಲ್ಲಿ ಬಂದೆವಪ್ಪ ನಾವು? ಮಾನವ ಜನ್ಮ ಇದು ಮುಕ್ತಿ ದ್ವಾರ ಬಾಗಿಲ ತಿಳ್ಕೋ, ಮುಕ್ತಿಯ ಬಾಗಿಲ ತನಕ ಬಂದು ಮರಳಿ ಹೋಗುವುದ್ಯಾಕೋ. ಮುಕ್ತಿ ಬಾಗಿಲ ಮಠ ಬಂದಿವಿ, ಮಾತು ಹೊಳೆ ಹೊಂಟಿವಿ. ಮಳೆ ಹೊಂಟಿವಿ, ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಮಾಡಬಾರ್ದು ಮಾಡ್ತಾ ಇದೀವಿ. ಮುಕ್ತಿಯ ಬಾಗಿಲ ತನಕ ಬಂದು ಮರಳಿ ಹೋಗುವುದ್ಯಾಕೋ. ಹೆಜ್ಜೆ ತಪ್ಪಿದರ ಮತ್ತ ತಿರುಗಬೇಕು. ಸ್ವಲ್ಪ ಹೆಜ್ಜೆ ತಪ್ಪಿ ಮುಗಿದು ಹೋದ್ರಿ, ಮಾತು ಹೊಳೆ ತಿರುಗಬೇಕು. ಮತ್ತೆ 14 ಲಕ್ಷ ಜನ್ಮ ತಿರುಗಬೇಕು. ನಿನ್ನ ಕಣ್ಣಾಗ ಕಸರ ಬಿದ್ದೈತಿ, ನಿನಗೆ ಕಾಣುವುದಿಲ್ಲ ತಿಳ್ಕೋ. ನಮ್ಮ ಕಣ್ಣಾಗ ಕಸರು ಬಿದ್ದಿದ್ದು ನೀವು ನೋಡ್ಬೇಕ, ನಮ್ಗೆ ಕಾಣೋಲ್ಲ. ಹೌದಲ್ರಿ? ಬಿದ್ದೋನಿ ಕಾಣಲ್ಲ ಅದು. ನೋಡ್ರಿ ಕಣ್ಣಾಗ ಇನ್ನೊಬ್ಬರಿಗೆ ತೋರ್ಸ್ಬೇಕು ನಾವು. ನಿನ್ನ ಕಣ್ಣಾಗ ಕಸರ ಬಿದ್ದೈತಿ, ನಿನಗೆ ಕಾಣುವುದಿಲ್ಲ ತಿಳ್ಕೋ. ನಮ್ಮ ತಪ್ಪು ನಮ್ಗೆ ಗೊತ್ತಾಗಲ್ಲ, ಗೊತ್ತಾಗಲ್ರಿ? ಇನ್ನೊಬ್ರು ಹೇಳ್ಬೇಕಾದ್ರೆ ನಾವು ಮಾಡೋ ಸರಿನೇ ಐತೆ ಅಂತ ಅಂತಿರ್ತೇವೆ ನಾವು. ಕಣ್ಣು ಹಸನಾಗುವುದಕ್ಕ ಗುರುವಿನ ಸಹಾಯ ಬೇಕು. ಗುರು ಬೇಕು ಅದಕ್ಕೆ, ತಪ್ಪು ಮಾಡಾಕ್ತಿಪ್ಪ ಅಂತ ಹೇಳಕ್ಕೆ. ನಿನ್ನ ಕಣ್ಣು ಹಸನ ಆಗ್ಬೇಕಂದ್ರೆ ಗುರು ನೋಡ್ಬೇಕಂತ ಕಣ್ಣು. ಕಣ್ಣು ಹಸನಾಗುವುದಕ್ಕ ಗುರುವಿನ ಸಹಾಯ ಬೇಕು. ಜ್ಞಾನದ ಕಣ್ಣ ತೆಗೆದು ನೋಡಬೇಕು. ಇದೊಂದು ತತ್ವಪದ. ಇಂಥ ಪದಗಳು 700-800 ಹಾಡು ಬರ್ತೀವಿ. ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಹಾಡು ಹಾಡ್ತೀರಿ? ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ರಾತ್ರಿ 10 ಗಂಟೆಗೆ ಅದು ಕಾರ್ಯಕ್ರಮ ಚಾಲು ಆಕತ್ರಿ. ಒಂದು 2 ಟೀಮ್ ಇರ್ತಾವೆ. ಆಚೆ ಕಡೆ ಒಂದು ಟೀಮ್ ಇರ್ತದೆ, ಈಚೆ ಕಡೆ ಒಂದು ಟೀಮ್ ಇರ್ತದೆ. ಅವ್ರು 2 ಪದ, ನಾವು 2 ಪದ, ಅವ್ರು 2 ಪದ, ನಾವು 2 ಪದ, ಈ ಥರ ಬಿಡಿಸಿ ಹೇಳ್ಕೊತ ಜನರಿಗೆ ತಿಳಿಸಿ ಹೇಳ್ಕೊಂತ ಹಾಡ್ತಿರ್ತೇವೆ. ಅದು ಅಟ್ರಾಕ್ಷನ್ ಬರ್ಬೇಕಲ್ರಿ, ಜನಕ್ಕೆ ಒಂದು ಹಿತ ಆಗ್ಬೇಕು, ಆನಂದ ಆಗ್ಬೇಕು. ಕೇಳಕತ್ರ ಅವ್ರಿಗೆ ಒಂಥರ ಏನೋ ಅನಿಸ್ಬೇಕು. ಸುಮ್ಮನೆ ದುಡ್ಡು ಕೊಟ್ಟು ಕಳಿಸಿರ್ತಾರೆ ನಾವು, ಹಂಗೆ ಕಳಿಸಿರೋದಿಲ್ಲ. ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿರ್ತಾರೆ. ಒಂದು ಕಾರ್ಯಕ್ರಮಕ್ಕೆ ರಾತ್ರಿ ಹೋದ್ರೆ 15,000 20,000 ಹಿಂಗೆ ಕೊಟ್ಟಿರ್ತಾರೆ. ಆ ದುಡ್ಡಿಗೆ ಮೋಸ ಆಗಬಾರ್ದು. ಅಲ್ಲಿ ಕೂಡಿದ ಜನಕ್ಕೆ ಖುಷಿ ಆಗ್ಬೇಕು, ಆನಂದ ಆಗ್ಬೇಕು. ಅವ್ರು ಅಲ್ಲಿ 100 ಮಂದಿ ಕುಡಿಯಾರಂದ್ರೆ ಒಬ್ರು ಇಬ್ಬರಾರ ಅದ್ರಾಗ ನಾವು ಹಾಡಿದ್ದನ್ನು ತಿಳ್ಕೊಬೇಕು. ಅಂದ್ರೆ ನಾವು ದುಡ್ಡು ತೊಗೊಂಡು ಹಾಡಿದ್ದು ಸಾರ್ಥಕ ಅಂತೇಳಿ ಎಲ್ಲ ತಿಳಿಸಿ ಹಾಡ್ತಿರ್ತೇವೆ. ಒಂದು ರಾತ್ರಿಗೆ ಹೆಚ್ಚು ಕಡಿಮೆ ಒಂದು 30-40 ಪದ ಬರ್ತಾವ್ರಿ. ನೋಡಿ, ಈ 55ನೇ ವಯಸ್ಸಲ್ಲಿ ಇವರು ಪ್ರತಿ ರಾತ್ರಿ 10ರಿಂದ ಸುಮಾರು 12-1 ಗಂಟೆ ತನಕ ಅವರು 30-40 ಪದ ಹಾಡೋ ಶಕ್ತಿ ಅವರಲ್ಲಿ ಇನ್ನೂ ಇದೆ. ಬಹಳ ಧನ್ಯವಾದ ರಮೇಶ್ ಕುರುಬಗಟ್ಟಿ ಅವರಿಗೆ ಕಲಾಮಾಧ್ಯಮ ಜೊತೆಗೆ ಮಾತಾಡಿದ್ದಕ್ಕೆ. ಇದು ಪಕ್ಕಾ ದೇಸಿ ಕಲೆ. ಅವರು ನೋಡಿ, ಅವರು ಕಲ್ತದ್ದು ತಮ್ಮ ಹಳ್ಳಿಯ ಭಜನಾ ಮಂಡಳಿಯಲ್ಲಿ ಸೇರಿಕೊಂಡೇ ಕಲ್ತಂಥದ್ದು. ಭಜನೆ ಮಾಡ್ತಾನೆ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಕಲ್ತಿದ್ದಾರೆ. ಅವರು ಸಂಗೀತ ಶಾಲೆಗಳಿಗೆ ಹೋದವರಲ್ಲ, ಆದರೆ ಅವರೇ ಈಗ ಒಂದು ಸಂಗೀತ ವಿಶ್ವವಿದ್ಯಾಲಯದ ಮಟ್ಟಿಗೆ ಅವರು ಇವತ್ತು ಕಲ್ತಿದ್ದಾರೆ. ಹಾಗಾಗಿ ಸರ್, ನಿಮ್ಮ ಸೇವೆ, ಕಲಾ ಸೇವೆ ಹೀಗೆ ಮುಂದುವರಿಲಿ. ಹೊಸ ಹುಡುಗಿಯರಿಗೆ ಹೀಗೆ ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊತೀನಿ ಸರ್. ಧನ್ಯವಾದ ಸರ್. ನೀವು ಕಲಾ ಮಾಧ್ಯಮದವರು ನಮ್ಮನ್ನು ಗುರುತಿಸಿ ಹುಡುಕೊಂಡು ನಮ್ಮ ಊರಿಗೆ ಬಂದು, ನಮ್ಮ ಮನೆಗೆ ಬಂದು, ನಮ್ಮ ಪ್ರತಿಭೆಯನ್ನು ನೀವು ಜನಕ್ಕೆ ತೋರಿಸ್ಬೇಕು, ಈ ನಮ್ಮ ದೇಶಕ್ಕೆ ತೋರಿಸ್ಬೇಕು, ನಮ್ಮ ನಾಡಿಗೆ ತೋರಿಸ್ಬೇಕು ಅಂತೇಳಿ ನಮ್ಮ ಕಳಕಳಿ ಇಟ್ಕೊಂಡು ಅಲ್ಲಿಂದ ನೀವು ಇಲ್ಲಿಗೆ ಬಂದಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದ. ಧನ್ಯವಾದ ಸರ್. ಧೀರ ಶೂರರ ಕಥೆ ಹೇಳುತ್ತಿದ್ದ ಅವರ ತಾತ ಅರ್ಜುನ ಸಿಂಗ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.